ನಾನು ಅಂಬಮ್ಮ ಭಕ್ತ, ನೀನು ನನಗೆ ಅಂಬಾದೇವಿ ಹೆಂಗೆ ತೋರಿಸ್ತೀಯ? ನಾನು ನಿನ್ನ ಕೇಳೋದು ಅಂದರೆ ನಮ್ಮ ನಾಗರಾಜ್ ಗುರುನು ನೀನು ಯೋಗ ಇನ್ನೊಂದು ಮತ್ತೊಂದು ಅವ್ರಿಂದ ನನಗಿನ್ನೂ ಸಿಗ್ರೆಟ್ ಹೇಳಿಲ್ಲ. ಆದ್ರೆ ಹಿಂಗಲ್ಲ ಕಣೋ, ಹಿಂಗೆ ನಾನು ಅಲ್ಗೂ ಯಾವ ಬೀಜಾಕ್ಷರ ಏನು ಎತ್ತ ಅಂತ ಇನ್ನೊಂದು ಬೀಜಾಕ್ಷರನೂ ಬೇಕಾದ್ರೆ ವಿಡಿಯೋದಲ್ಲಿ ನಾನು ಎಳ್ಳು ಬಲ್ಲೆ, ಅದು ನಿನಗೂ ಗೊತ್ತಿರಬಹುದು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅಂಬಾದೇವಿ ಕಾಣೋದು ಹೆಂಗೆ ನೀನು ತಿಳಿಸಿ ಕೊಡು ಗುರುವೆ. ಶಕ್ತಿ ಶಿವ, ಶಕ್ತಿ ಶಿವ. ಹೆಣ್ಣಿಲ್ದಲೆ ಗಂಡಾಗಿಲ್ಲ, ಗಂಡಿಲ್ದಲೆ ಹೆಣ್ಣಾಗಕ್ಕೆ ಬರಲ್ಲ. ಹೆಣ್ಣು ಗಂಡು ಎರಡು ಕಲ್ತು ಬ್ರಹ್ಮಾಂಡ ಎಲ್ಲ ತುಂಬಿತಲೇ. ಹೆಣ್ಣು ಗಂಡು ಎರಡು ಕಲ್ತು ಬ್ರಹ್ಮಾಂಡ ಎಲ್ಲ ತುಂಬಿತಲೆ. 94 ಲಕ್ಷ ಜೀವ ಜಂತುವ ಹೆಣ್ಣು ಗಂಡಗಾಗಿರವಲೇ. ಶಕ್ತಿ ಮತ್ತು ಶಿವ, ರಜಾ ಮತ್ತು ಸುಖ. ಹೌದು ಪುಟ, ಇತ್ಲಪ್ಪ ಹಿಂದಕ್ಕೆ ಬಾ, ಇತ್ಲಪ್ಪ ಮುಂದಕ್ಕೆ ಬಾ. ಶುಕ್ಲ ಶಿವಂದು ಬಾರ. ಹಾಂ ಸರಿ. ಶುಕ್ಲ ಶಿವಂದು, ರಜಾ ಶಕ್ತಿ. ಶಕ್ತಿ ಶಿವ ಎರಡು ಕೂಡಿದಲ್ಲಿ ಲಿಂಗಾಗಿತ್ತಲೇ. ಹಂಗೆ ಹೌದು, ದೇಹ ಊಟಕ್ಕೆ ಅದೇ ಬೇಕಲ್ಲ, ಒಂದು ದೇಹ ಊಟಕ್ಕೆ ಅಲ್ವೇನಪ್ಪ. ಶಕ್ತಿ ಇಲ್ಲದೆ ಶಿವ ಇಲ್ಲ, ಶಿವ ಇಲ್ಲದೆ ಶಕ್ತಿ ಇಲ್ಲ. ಎಲ್ಲ ಋಷಿಗಳು ಎಲ್ಲ ಮನಮನಿಗಳು ಶಕ್ತಿಯಿಂದ ಉದ್ಭವ ಆಗಿದ್ದಾರೆ ಕಳವಾಗ. ಶಕ್ತಿ ಇಲ್ದಲ್ಲ ಅವ್ರು ಹೆಂಗೆ ಹುಟ್ಟಿರ್ತಾರ? ಗಾಳಿ ಹುಟ್ಟಿದಾರ. ಎಲ್ಲ ಋಷಿಗಳು ಶಕ್ತಿ ಶಿವನಿಂದ ಹುಟ್ಟಿದಾರ. ಶಿವಲ್ದಲ್ಲ ಶಕ್ತಿ ಇಲ್ಲ, ಶಕ್ತಿ ಇಲ್ಲದಲ್ಲ ಶಿವ ಇಲ್ಲ. ಏನು ಹುಟ್ಟಿರೋದು ಶಿವ ಶಕ್ತಿಯಿಂದ. 84 ಲಕ್ಷ ಜೀವ ಜಂತು ಶಿವಶಕ್ತಿಯಿಂದ ಉದ್ಭವವಾಗಿರವಲೇ ಅಲ್ವಾ? ಜೈ ಜೈ. ಆದ್ರೆ ಈಗ ಶಾಂತಿ ಮಾಡ್ಕೊಳ್ಳಲೇ ನನ್ನ ಮಗನಿ. ಸರಿ, ಇದರೊಳಗೆ ಶಕ್ತಿ. ನಾನು ಸ್ವಲ್ಪ ಕೋಪಿಷ್ಟ ಒಂದಿಷ್ಟು. ಹೆಂಗೆ ಅಂತಂದು ನೀನೊಬ್ಬ ಗುರುನ ಹತ್ರ ಬಂದ ಮೇಲೆ ನಾನು ದೇವ್ರು ತೋರಿಸ್ತೀನಿ, ದೇವ್ವನ್ ತೋರಿಸ್ತೀನಿ, ಏನೋ ಒಂದು ತೋರಿಸ್ಬೇಕು. ನೀನು ಇವತ್ತವ್ರಿಗೆ ಏನು ತೋರಿಸ್ಲಿಲ್ವಲ್ಲ. ನೀನು ಇವತ್ತಿನವರೆಗೂ ದೇವನ್ನೂ ತೋರಿಸ್ಲಿಲ್ಲ, ದೇವ್ರನ್ನೂ ತೋರಿಸ್ಲಿಲ್ಲ, ಅದು ಮತ್ತೆ ನೀನು ಯಾಕೆ ತೋರಿಸ್ಲಿಲ್ಲ? ನನಗೆ ಇದೆ ಕಸಿ ಬಿಸಿ. ನೀನು ಸೇವೆ ಮಾಡಿದ ಗುರು ಸೇವೆ ಮಾಡಿದ್ರೆ ತೋರ್ಸೋಣ. ಗುರು ಸೇವೆ ಮಾಡಿ ದೇವ್ರು ನೋಡ್ಬೇಕಂತ ಸ್ವಾಮಿ. ನೀನು ಶಾಂತ ಮಾಡ್ತಿಲ್ಲ, ಇಡಿ ಐತಿ ಅದು. ನೀನು ದೇವ್ರನ್ನೂ ತೋರಿಸ್ಲಿಲ್ಲ, ದೆವ್ವನ್ನೂ ತೋರಿಸ್ಲಿಲ್ಲ, ಒಂದು ಶಕ್ತಿನೂ ತೋರಿಸ್ಲಿಲ್ಲ. ನಿಂತಾಗ ಏನೈತೆ ಬುಡುಬುಡಿಕೆ ಅನ್ನೋದು ನನಗೆ ಯಾಕೋ ಡೌಟ್ ಆಗ್ತೈತೆ. ನಿನ್ನ ಮೇಲೆ ಡೌಟ್ ಆಗ್ತೈತೆ. ಹೌದಾ? ಯಾಕೆ ತೋರಿಸ್ಲಿಲ್ಲ? ನೀನು ಗುರು ಶಿಷ್ಯ ಸರಿಯಾಗಿಲ್ವಲ್ಲ. ಹೆಂಗ್ ಸರಿ ಇರಬೇಕು? ಸೇವೆ ಮಾಡಬೇಕು, ಕಾಲು ತಿಕ್ಬೇಕು. ಅಲ್ಲ ಅವ್ನು ಹೇಳ್ದ ಸರಿ, ನೀನು ಅದನ್ನು ಕರೆಯಂಗಿಲ್ವಲ್ಲ. ಸರಿ ಹೇಳ್ದಂಗೆ ಕೇಳ್ಬೇಕು. ಈಗ ಆಯ್ತು, ಸೂತ್ರಧಾರಿ ಅವನು ಹೇಳಿದ್ದೆ ಹೌದೇ ಅಲ್ವೆಂಬತ್ತು ಹೇಳಿದ್ದ. ಇದ್ರಾಗೆ ಇಂಥದ್ರಾಗ ಒಬ್ಬ ನನಗೆ ಏನೋ ಒಂದು ಕ್ಲೂ ಕೊಡಕ್ ಬಂದ. ಒಬ್ಬ ಏನಿಲ್ಲ, ಯಾರೇ ಒಬ್ಬ ಯೂಟ್ಯೂಬ್ ಇನ್ನೊಂದು ಮತ್ತೊಂದು ಬೀಜಾಕ್ಷರ ಕೊಡು ಇನ್ನೊಂದು ಮತ್ತೊಂದು ಅಂತ ಕೇಳಕ್ ಬಂದ. ಈಗ ನಾನು ದೇವಿ ಒಲಿಸ್ಕೊಂಬೇಕು. ದೇವಿ ಒಲಿಸ್ಕೊಳಕ್ಕೆ ಗುರುವಿನ ಪಾದ ಪೂಜೆ ಮಾಡಲಿಲ್ಲ, ಸೇವೆ ಮಾಡಲಿಲ್ಲ. ಒಂದಾಯ್ತು. ಆಗ ಸರಿ, ಮತ್ತೆ ಹೆಂಗಪ್ಪ ಇದನ್ನ ಅವ್ರ ಹತ್ರ ಕೇಳೋದು ಅಂತಂದೆ. ಇವನು ಅದೇನು ಒಳ ಮಾಡಿದ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ, ಅವನ ಹೆಸರು ಹೇಳಲ್ಲ, ನಮ್ಮ ಗುರುಗಳು ಕೇಳಿದಾಗ ಹೇಳೋಣ. ಅದು ವಿಚಾರ ಅವ್ರು ನಾನು ಕೇಳಿದೆ, ಈ ವಿಡಿಯೋ ಕಳಿಸ್ನಲ್ಲ ಅವಾಗ ಹೇಳೋಣ ಅದನ್ನ. ಸರಿ, ಅವರಿಗೆ ನೀನು ಆ ಕಾಸು ಕೊಡು ಈ ಕಾಸು ಕೊಡು ಅಂತ ಕೇಳಿದೆ. ಎಲೆ ಗುರುಗಳೇ ಕೇಳಿಲ್ಲ, ನೀನು ಹೇಳಕ್ ನೀನು ಯಾವನ್ಲೇ ಅಂತಂದೆ. ನೀನು ಯಾವನ್ಲ? ಗುರುಗಳೇ ಕೇಳಿಲ್ಲ,
ತಿರ್ಗಿ ಕಾಸು ಆಮೇಲೆ ಇವನಿಗೆ ಸೇವೆದ ಮಾತ್ರ ಹೇಳಂಗಿಲ್ಲ. ಈಗ ನೀ ಹೇಳಿದ್ದು ಒರಿಜಿನಲ್ ಅಂಶ, ಇದು ನೀನು ಹೇಳಿದ್ದು ಒರಿಜಿನಲ್ ಅಂಶ. ಈ ಬಡ್ಡಿ ಮಗ ಇದನ್ನ ಹೇಳಂಗಿಲ್ಲ, ಗುರುಗಳಿಗೆ ಕಾಸು ಕೊಡ್ಬೇಕಂತೆ, ಆಮೇಲೆ ಹೇಳ್ತಾರಂತೆ. ಗುರು ಈ ವಿಚಾರಕ್ಕೆ ಒಂದೆರಡು ಮಾತಾಡು ನೀನು, ಒಂದೆರಡು ಮಾತಾಡು. ಈಗ ಗುರುವಿಗೆ ಕಾಸು ಬೇಕು, ಶಾಂತಿ ಮಟ್ಟಲ್ಲ. ನಾನು ಹೇಳ್ತಂಕ ತತ್ವಗುಣ, ರಜಗುಣ, ತಮಗುಣ, ಮಾಂದ ಮನಿಗೆ 3 ಗುಣದವ್ ಕಳಲೆ, ಗುರುಗಳಿಗೆ 3 ಗುಣದವ್ ಕಳಲೆ. ಸತ್ವಗುಣದನು ದುಡ್ಡು ಕೇಳಲ್ಲ, ರಜಗುಣದನು ನಾನೇ ಸೂರ, ನನಗಿನ ಮೇಲೆ ಯಾವನಿಗೂ ಎಲ್ಲ ಅಂತಾನೆ. ತಮ ಗುಣದನ ಅದಲ್ಲ, ಅದು ಓಟಿನ ಕಿತ್ಕೊಂಡ್ ಮನೆ ಒಂದು ಬಂದ್ರೆ ಸಾಕು ಅಂತ ಕಳೆ. ಎಂತ ಗುರುಗಳು ಪೂಜೆ ಏನ್ ಮಾಡ್ತಾರೆ ಅಂದ್ರೆ ಈ ಗುರುಗಳು ಹಣಕಾಸಿಗೆ ನನ್ನ ಇವತ್ತಿನವರೆಗೂ ಹಿಂಗಲ್ಲ ಹಿಂಗೆ ಅಂತ ನಾನು ಸೂಕ್ಷ್ಮ ಹೇಳಿದ್ರೆ ಏನು ಬೇಕಾದ್ರೂ ಮಾಡಿಕ್ತಿದ್ದೆ ನನ್ನ ವೈಯಕ್ತಿಕ ವಿಚಾರದಲ್ಲಿ. ಆದ್ರೆ ನಾನು ಎಂದು ಕೇಳಿಲ್ಲ ಪಾಪ. ಅವರು ಯಾತ್ರ ಬಿಡ ಬರೀ ₹1 ಇದ್ರೆ ಹಾಕಲ್ಲ ಸಾಕು ಅಂತಾರೆ. ಬೇಡ, ನಾನು ಅವ್ರಿಗೇನು ಕೊಟ್ಟಿಲ್ಲ, ಒಂದು ವಿಚಾರ ಅವ್ರಿಗೇನು ಕೊಟ್ಟಿಲ್ಲ. ಆದ್ರೂ ನಾನು ಇಲ್ಲಿವರೆಗೂ ಎಲ್ಲ ಗುರುಗಳ ಹತ್ರನೂ ಕಲ್ತ್ಕೊಂಬಂದ್ಮೇಲೆ ಅವರು ಒಂದು ಪಾಠ ಪ್ರವಚನದ ಬಗ್ಗೆ ಆಮೇಲೆ ವಿಡಿಯೋ ಮಾಡೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಪಾಠ ಪ್ರವಚನ ನೀನು ಎಲ್ಲಿ ಬೇಕಾದ್ರೂ ಕೊಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಆಮೇಲೆ ಅದಕ್ಕಿಂತಲೂ ಉನ್ನತವಾಗೇ ಮಾಡ್ಕೊಂಡು ಕೊಡ್ತೀನಿ ಆ ಕೆಲಸನ. ಆದರೆ ಇದರೊಳಗೆ ಒಬ್ಬ ಶಿಷ್ಯ ಏನಂದ, ದುಡ್ಡು ಕೊಟ್ರೆ ಮಾತ್ರ ನಡೀತೈತಿ ಈ ಕೆಲಸ, ಇಲ್ಲೇ ಅವ್ರು ಅಂತಾರಲ್ಲ ಕಣ ಅಂತಲ್ಲಿ ನಾನು ಹೇಳಿದೆ. ಆದರೆ ಅವ್ರಿಗೂ ಸ್ವಲ್ಪ ಮುಗುಳಿ ಉರಿ ಬಿತ್ತು. ಯಾರಲ್ಲ ಹೆಬ್ಬೆಟ್ ನನ್ನ ಮಗ ಅನಾಕ್ಷರಸ್ಥ. ಇವತ್ತು ನಿನ್ನ ಮಾಸ್ಟರ್ ಸ್ಥಾನಕ್ಕೆ ನಾನು ಕುಂಡ್ರಿಸ್ನಿ ಕಣ ನಾನು ನಿನ್ನ ಅಂತಂದು ಅವನಿಗೆ ಬರೇ ತೆಲುಗು ಬರೋದವನಿಗೆ ಅಂತನ್ನ ನಾನು ಕನ್ನಡನ ಒಂಥರ ಏನೋ ಅವ್ನು ಬಿಡು, ಅವ್ನ ಸಂಸಾರ ಫ್ಯಾಮಿಲಿ ಹೆಂಗನ ಆಗಲಿ ಆ ವಿಚಾರವಾಗಿ ಒಂದಾಯಿತು. ನನ್ನ ಹತ್ರನೇ ಕಲಿತು ನನಗೆ ಬೊಗಳಿಗೆ ಊಟ ಹೊಡಿಯಕ್ಕೆ ಬಂದರೆ ನೋಡಲಿ ನನ್ನ ಮಗನೇ, ಸುಳ್ಳದ ಕೈ ಬಿಡ್ಬೇಕು. ಸತ್ಯವಾಗಿರುತ್ತಲ್ಲ, ನಮ್ಮ ತಲೆಗೆ ಅಂಟ್ಕೊಂತಿತ್ತಲ್ಲ ಅದನ್ನ ಹಿಡ್ಕೋಬೇಕಾಳೆ, ಎಲ್ಲವ್ರನ್ನ ಕೈ ಬಿಡ್ಬೇಕಾಳ. ಸರಿ ಗುರುವೆ, ಈ ಗುರು ₹1 ಕೇಳಿದ್ದಲ್ಲ, ಇವನು 10,000 ಕೊಡು 50,000 ಕೊಡು ಅಂತ ಇವ್ನು ಕೇಳ್ತದಾನಲ್ಲ, ಅರ್ಥ ಏನು ಇದಕ್ಕೆ? ನೀನು ಕೇಳಿಲ್ಲ. ನೀವು ಸತ್ವಗುಣ, ರಜಗುಣ, ತಮಗುಣ 3 ಗುಣ ಮಾನವನಿಗೆ ಅದಾವೆ, ಈಗ ನಿನಗೂ ಇದಾವೆ. ಸತ್ವ ತಮಗುಣದಲ್ಲ ಓಟ್ನು ಬಾಚ್ಕೊಂಡು ತಿಂದು ಇವನು ಮಾಡ್ತಾನೆ ತೆಗಿಬೇಕು ಅಂತ ಕಳೆ. ಅವ್ರು ಆಗ್ಬಿಡ್ತಾನೆ ಅವನು ನೆನ್ನೆ ಮಾಡಕ್ಕೆ ಹೋಗ್ತೀಯ. ಸತ್ವಗುಣದನು, ತಮಗುಣದನು, ತಮೋ ಗುಣದನು, ಅವನ್ ಯಾಕೆ ನೆಮ್ಮಕ್ಕೆ ಹೋಗೋಣ ತುಳಿಯಪ್ಪನ್ನ. ಸರಿ, ತಮೋ ಗುಣದನು, ತಮಗುಣದನು, ಸತ್ವಗುಣನೇ ಬೇರೆ. ಸತ್ವಗುಣದನ ಹೆಂಗೆ? ಒಂದೊಂದು ವಿವರಣೆ ಕೊಡು. ಬೇಡಲ್ಲಿ ಗುರುವೆ, ನೀನು ಇದರಲ್ಲಿ ಒಂದು ಸತ್ವಗುಣ, ತಮೋ ಗುಣ, ರಜೋಗುಣಕ್ಕೆ ಒಂದು ವಿವರಣೆ ಕೊಡು. ಕ್ಲೀನ್ ವಿಡಿಯೋ ಮಾಡು ಇದಕ್ಕೆ. ಸರಿ ಆಯ್ತು ಹೇಳಿ. ಹೇಳಿ ಸತ್ವ ಅಂದ್ರೆ ಏನು? ಸತ್ವಗುಣದವನು ಸನ್ಯಾಸಿ, ದೇವಪುರುಷ, ಶಾಂತಿ ಪುರುಷ, ಸರ್ವವು ಅವನಲ್ಲಿ ಅಡಕವಾಗಿದ್ದಾವೆ. ಯಾರಲ್ಲಿ? ಸತ್ವಗುಣದಲ್ಲಿ. ರಜಗುಣದಲ್ಲಿ ನಾನೇ ರಾಜ, ನನ್ನ ನಂಜಿನ ಸೂರ್ಯ ಯಾವನಿಲ್ಲ. ಒಂದು ನಿಮಿಷ.